ಈ ಪ್ರತಿ ಒಂದು ತಿಂಗಳು ಅಥವಾ 2 ತಿಂಗಳಿಗೆ ಒಬ್ಬ ಈ ಸಂಪುಟದಲ್ಲಿರುವಂತಹ ಸಚಿವರು ಒಬ್ಬೊಬ್ಬರು ಒಂದೊಂದು ವಿವಾದವನ್ನ ಹೇಳ್ಕೊಂಡು ಬರ್ತಾರೆ. ರಾಜಣ್ಣ ಅವರಾಯ್ತು ಏನೋ ಕ್ರಾಂತಿ ಅಂತ ಹೇಳಿ, ಇವರಿಗೆ RSS ಅಂತ ಹೇಳಿ. ಒಟ್ಟಿನಲ್ಲಿ ಈ ಸರ್ಕಾರದ ಯಾವ ವಿಚಾರಗಳು ಆಚೆ ಬರಬಾರದು, ವಿವಾದದಲ್ಲೇ ಇರ್ತಾ ಇರಬೇಕು. ಅದೊಂದು ಮೈಂಡ್ ಗೇಮ್ ಇದ್ದಂಗಿದೆ ಈ ಸರ್ಕಾರದ್ದು. ನಾವು ಅಧಿಕಾರಕ್ಕೆ ಬಂದರೆ RSSಗೆ ಮತ್ತೆ ED ರೇಡ್ ಮಾಡಿಸ್ಬಿಡ್ತೀವಿ, ಬ್ಯಾನ್ ಮಾಡಿಬಿಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ BJP ನಾಯಕರೆಲ್ಲ ಈಗ ಮುಗಿಬಿದ್ದುಬಿಟ್ಟಿದ್ದಾರೆ. ತಾಕತ್ತಿದ್ರೆ ಮಾಡಿ ನೋಡೋಣ, ಮೊದಲು ನಿಮ್ಮನ್ನು ಉಳಿಸ್ಕೊಳ್ಳಿ ಅಂತ ಕಿಡಿಕಾರಿದ್ದಾರೆ ಯಡಿಯೂರಪ್ಪನವರು, ಸದಾನಂದ ಗೌಡರು, ಅಶೋಕ್ ಅವರೆಲ್ಲ. ಇನ್ನು ಪ್ರಿಯಾಂಕಾ ಬೆನ್ನಿಗೆ ಸಚಿವ ಚಲುವರಾಯಸ್ವಾಮಿ ನಿಂತಿದ್ದಾರೆ. ಇನ್ನೇನು ಪಾಪ ಅವ್ರನ್ನ ವಿರೋಧ ಕಟ್ಕೊಂಡ್ಬಿಟ್ಟು ಚಲುವರಾಯಸ್ವಾಮಿ ಇರೋಕ್ಕಾಗತ್ತಾ? ಒಳ್ಳೆ ಕಥೆ ಆಯ್ತಲ್ಲ ಇದು. ಇನ್ನು ಬೆಂಗಳೂರಿನಲ್ಲಿ AC ಒಳ ಮೀಸಲಾತಿ ಸರ್ವೆಯ ಮತ್ತಷ್ಟು ಅವಾಂತರಗಳು ಬೆಳಕಿಗೆ ಬರ್ತಾ ಇವೆ. ಥಣಿಸಂದ್ರ ಭಾಗದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್ ಅಂಗಡಿಗೂ ಕೂಡ ಸಮೀಕ್ಷೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಈ ಸ್ಟಿಕ್ಕರ್ಗಳ ವಿಡಿಯೋಗಳನ್ನು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುತ್ತಾ ಇದ್ದಾರೆ. JP ನಗರದ HD ಕುಮಾರಸ್ವಾಮಿ ನಿವಾಸಕ್ಕೂ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಈ ಕಾಟಾಚಾರದ ಸರ್ವೆಗೆ 3.5 ಕೋಟಿ ಖರ್ಚಾಗಿದೆ. ಒಂದು ಸ್ಟಿಕ್ಕರ್ಗೆ ₹2.47 ಕೊಳ್ಳಲಾಗ್ತಾ ಇದೆ. ಅಂಟಿಸೋಕ್ಕೆ ಸಿಬ್ಬಂದಿಗೆ ₹5 ಅಂತೆ. ಒಟ್ಟು ಒಂದು ಸ್ಟಿಕ್ಕರ್ಗೆ ₹7.47 BBMP ಕೊಡ್ತಾ ಇದೆ. ಆ ಕಡೆಗೆ ಪ್ರಿಯಾಂಕಾ ಖರ್ಗೆ ಅವರು RSS ವಿಚಾರದಲ್ಲಿ ಮಾತನಾಡ್ತಾರೆ, ಬ್ಯಾನ್ ಮಾಡಬೇಕು ಅಂತ ಹೇಳಿ. ಈ ಕಡೆಗೆ SC ಸರ್ವೆ ವಿಚಾರದಲ್ಲಿ ಮಾತನಾಡಿ ಅಂತಂದರೆ ನಾವೆಲ್ಲ ಪರಿಷ್ಕರಣೆ ಮಾಡ್ತೀವಿ, ಮತ್ತಿನ್ನೊಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಮಾನ್ಯ ಮಂತ್ರಿಗಳು. ಏನು ಸರ್, RSS ಬ್ಯಾನ್ ಮಾಡುವಂಥ ಮುತುವರ್ಜಿ ನಿಮಗೆ ಅಧಿಕಾರಕ್ಕೆ ಬಂದ ಮೇಲೆ ನೋಡಿ ಕೇಂದ್ರದಲ್ಲಿ. ಬಟ್ ಈಗ ಆಗಬೇಕಾಗಿರುವಂಥದ್ದು ಇದು. SC ಸರ್ವೆಯಲ್ಲಿ ಏನಾಗ್ತಾ ಇದೆ, ಒಳ ಮೀಸಲಾತಿ ಕೊಡೋಕ್ಕೋಸ್ಕರ ನಡೀತಾ ಇರುವಂಥ ಸರ್ವೆ. ಯಾರಾದರೂ ಬೇಕರಿಗೂ ಅಂಟಿಸ್ತಾರಾ? ತಳ್ಳೋ ಗಾಡಿಗೆ ಹೋಗ್ಬಿಟ್ಟು ಅಂಟಿಸ್ತಾರ? ಏನಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಯಾರಾದರೂ? ಕಾಮನ್ ಸೆನ್ಸ್ ಬೇಡವಾ? ಇದನ್ನು ಸಮರ್ಥನೆ ಮಾಡ್ಕೊಳ್ತೀರಲ್ಲ. ಏನು ಆಗ್ತಾ ಇದೆ ಅನ್ನೋ ಅರಿವಿದೆಯಾ? ಯಾಕೆ ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದೀರ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದೀರಿ ನೀವೆಲ್ಲ? ಜನ ಹಂಗೆ ಹೇಳ್ತಾ ಇರೋದು ನಿಮ್ಮನ್ನೀಗ. ಮಾಡೋದಿದ್ರೆ ಮಾಡಿ, ಇಲ್ಲೇ ಸುಮ್ಮನೆ ತುಪ್ಪ ವಾಸನೆ ಬರ್ತಾ ಇದೆ ಅಂತ ಕೂಡಿಸ್ಬೇಡಿ. ಅಸಹ್ಯ ಅನ್ನಿಸ್ತಾ ಇದೆ ನಮ್ಗೆ. ಪಾಪ ಆ ಜನನನ್ನು ಇನ್ನೂ ಯಾವ ಮಟ್ಟಕ್ಕೆ ನೀವು ಬಳಕೆ ಮಾಡ್ಕೊಳ್ತೀರೇನೋ ಅಂತೇಳಿ. ಇನ್ನೊಂದು ಕತೆ ನೋಡಿ, ಇಲ್ಲಿ ಗೋಕಾಕಿಗೆ ಹೋಗೋಣಂತೆ. ಇದು ಮಜಾ ಇದೆ, ಹೇಳ್ತೀನಿ ನಿಮಗೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಗೋಕಾಕ್ನ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಸಾರ್ವಜನಿಕವಾಗಿ ಗುಂಡು ಹಾರಿಸ್ಬಿಟ್ಟಿದ್ದಾರಂತೆ. ಸಾವಿರಾರು ಜನ ಮಾತ್ರ ಅಲ್ಲದೆ ಪೊಲೀಸರು ಕೂಡ ಇದ್ರಂತೆ ಅಲ್ಲಿ. ಆದರೆ ಯಾರೂ ತಡೀಲಿಲ್ಲ, ಯಾವುದೇ ಕ್ರಮ ತಗೊಳ್ಳಿಲ್ಲ. ಇನ್ನೇನು ಸೀಟಿ ಹೊಡೆದಿರ್ತಾರೆ, ಇಲ್ಲಿ ಚಪ್ಪಾಳೆ ಹೊಡೆದಿರ್ತಾರೆ ಬೇಕಿದ್ರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆದಮೇಲೆ ಗೋಕಾಕ್ ಶಹರ ಠಾಣೆಯಲ್ಲಿ FIR ಈಗ ದಾಖಲಾಗಿದೆ ಅಂತೆ. ಗೋಕಾಕ್ ಹೇಗಿರಬೇಕಾಗಿತ್ತು ಹೇಗಾಗಿದೆ. ಗೋಕಾಕ್ ಫಾಲ್ಸು ನಯಾಗ್ರಾ ಅಂತ ಕರೆಸ್ಕೊಳ್ಳುತ್ತೆ, ಭಾರತದ ನಯಾಗ್ರಾ ಅಂತ ಹೇಳಿ. ಅಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಇದೇ ಗೋಕಾಕ್ನಲ್ಲಿ ಒಂದು ಡಿಗ್ರಿ ಕಾಲೇಜ್ ಕೂಡ ಇಲ್ಲ ಅಂತೆ. ಏನು ಮಾಡ್ಬೇಕು ಹೇಳಿ ಅಲ್ಲಿ? ಬೇರೆ ಕಡೆಗೆ ಹೋಗ್ತಾರಂತೆ, 20 ಕಿಲೋಮೀಟರ್ವರೆಗೂ ಕೂಡ ಹೋಗಿ ಕಲಿಯಕ್ಕೆ ಹೋಗ್ತಾರಂತೆ. ಇಂತಹ ಡಿಗ್ರಿ ಯಾವುದೂ ಇಲ್ಲ. ಆದರೆ ಗೋಕಾಕ್ನಲ್ಲಿರುವಂಥವ್ರು ಇವರು ಸಾಹುಕಾರರಂತೆ, ಗನ್ ಹಿಡ್ಕೊಂಡು ಹೊಡೆಯುವಂಥವ್ರು. ನಿಮ್ಗೇನು ಅನ್ಸಲ್ವೇನ್ರಿ ನಿಮಗೆ? ಅಲ್ಲಿ ಜನನೂ ಹಾಗೆ ಚೀತು ಅಂತನೂ ಅನ್ನಲ್ವಾ ನೀವು ಯಾರು? ಪಾಪ ಈಗ FIR ಹಾಕಿದವನ ಪರಿಸ್ಥಿತಿ ಏನೋ, ಅವನು ಎಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಾರೋ ಏನೋ ಅವನ ಕತೆ. ಒಂದು ತನಿಖೆ ಮಾಡಿಸ್ಬೇಕು ಈ ಸರ್ಕಾರ. ಈ ಗೋಕಾಕ್ನಲ್ಲಿ ಅನೇಕ ನಾಪತ್ತೆ ಕೇಸ್ಗಳು ದಾಖಲಾಗಿವೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಒಂದು ಓಪನ್ ಆಗಿ ಇಡಿ ಏನು ಕಂಟ್ರೋಲ್ ರೂಮನ್ನು, ಫೋನ್ ಕಾಲ್ಸ್ಗಳು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಗೋಕಾಕ್ನಲ್ಲಿ ಏನಾಗಿದೆ, ಹಿಂದೆ ಎಷ್ಟು ಜನ ಕೇಸ್ಗಳು ಹೋಗಿದ್ದಾವೆ, ಎಷ್ಟು ಪೊಲೀಸರು ನಾಪತ್ತೆ ಆಗಿದ್ದಾರೆ, ಒಂದ್ಸಲ ಚೆಕ್ ಮಾಡಿ ಏನು ಪರಿಸ್ಥಿತಿ ಅಂಥೇಳಿ. ಇಲ್ಲಿ ಯಾವನು ಹೇಳೋನಿಲ್ಲ, ಯಾವನು ಕೇಳೋನಿಲ್ಲ. ಅವರು ಜನನೂ ಹಾಗೆ ಬಾಲ ಮುದುರ್ಕೊಂಡು ಕೂತ್ಕೊಂಡಿರ್ತಾರೆ. ಬೇಕಿದ್ರೆ ನನಗೆ ಈ ಕರೆಗಳು ಬರ್ತಾವೆ ಮುಗಿದ ಮೇಲೆ, ಏನು ಹಂಗೆ ಮಾತಾಡ್ತೀನಿ ನಮ್ಮ ಸಾವುಕಾರ ಬಗ್ಗೆ ಅಂಥೇಳಿ. ನೀವು ಸಾವುಕಾರರಾಗ್ರಿ, ಅವ್ರನ್ನ ಸಾವುಕಾರ ಯಾಕೆ ಮಾಡತ್ತೀರಾ? ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅವ್ರನ್ನ ಸಾವುಕಾರ ಮಾಡಿ ಕೂರಿಸಿದ್ದೀರಾ. ಇವತ್ತು ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ, ನಾಳೆ ನಿಮಗೂ ಗುಂಡಾರಿಸ್ತಾರೆ. ಹಿಂದೆ ಆರಿಸಿದಾರೋ ಯಾರಿಗೆ ಗೊತ್ತು. ಕೋಪ ಬರುತ್ತೆ ನನಗೆ ಗೋಕಾಕ್ ವಿಚಾರದಲ್ಲಿ. ನಾನು ಹೋಗಿದ್ದೀನಿ ಎಷ್ಟೋ ಸಲ, ಒಂದು ಅಭಿವೃದ್ಧಿ ಕಂಡಿಲ್ಲ ಆ ಗೋಕಾಕ್. ಹೆಂಗಿರಬೇಕಾಗಿತ್ತು ಆ ಗೋಕಾಕ್. ಇನ್ನು ಮಂಡ್ಯದ ಮೈಶುಗರ್ ಶಾಲೆಯನ್ನು ಖಾಸಗಿಯವರಿಗೆ ಲೀಸ್ಗೆ ಹಾಕಲು ಮುಂದಾಗಿದ್ದ ಮೈಶುಗರ್ ಕಾರ್ಖಾನೆಯ ಮುಂದಾಗಿದ್ದ ಆಡಳಿತ ಮಂಡಳಿಗೆ ಬ್ರೇಕ್ ಬಿದ್ದಿದೆ. ಮೈಶುಗರ್ ಶಾಲೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗ್ತಾ ಇಲ್ಲ. ಇದರಿಂದ ವರ್ಷಕ್ಕೆ 18 ಲಕ್ಷ ರೂಪಾಯಿ ಕಾರ್ಖಾನೆಗೆ ನಷ್ಟ ಆಗ್ತಾ ಇದೆ ಅಂತ ಸಬೂಬ್ ಹೇಳಿ ಕಾರ್ಖಾನೆ ಅಧ್ಯಕ್ಷ CD ಗಂಗಾಧರ್ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ಒಡೆತನದ ಶಿಕ್ಷಣ ಸಂಸ್ಥೆಗೆ ಲೀಸ್ಗೆ ಹಾಕೋಕೆ ಮುಂದಾಗಿದ್ರಂತೆ. ಹಳೆಯ ವಿದ್ಯಾರ್ಥಿಗಳು, ರೈತ ಸಂಘಟನೆಗಳು ಕುಮಾರಸ್ವಾಮಿ ವಿರೋಧಿಸಿದ್ರು. ಸಭೆ ನಡೆಸಿದ ಶಾಸಕ ಗಣಿಗ ರವಿಕುಮಾರ್ ಲೀಸ್ಗೆ ಕೊಡುವ ನಿರ್ಧಾರದಿಂದ ಹಿಂದೆ ಬಂದಿದ್ದೀವಿ ಅಂದಿದ್ದಾರೆ. ನಡ್ಸಕ್ಕಾಗಿಲ್ಲ ಅಂತಂದ್ರೆ ಯಾಕ್ರಿ ಇಂಥವೆಲ್ಲ ಮಾಡ್ತೀರಾ? NGOಗಳಿದ್ದಾವೆ, ಕೊಡಿ, ನಡೆಸ್ತಾರೆ ಅವರೇ. ಯೋಗ್ಯತೆಗೆ ಒಂದು ಶಾಲೆಯನ್ನು ನಡೆಸೋಕ್ಕೂ ಆಗ್ತಿಲ್ವ ನಿಮಗೆ?
ಫ್ಯಾಕ್ಟ್ರಿ ಅಂತೂ ಹಾಕಾಯಿತು, ಅದಕ್ಕೊಂದಿಷ್ಟು ದುಡ್ಡು ಸುರಿದ್ರಿ ಶಾಲೆನೂ ಏನೂ ಅನ್ಸಲ್ವಾ ನಿಮಗೆಲ್ಲ? ಬೆಂಗಳೂರಿನ ಒಂದು ಭಾಗದ ಜನರಿಗೆ ಇದು ಬಹಳ ಖುಷಿ ಕೊಡುತ್ತೆ. ಏನು ಅಂತಂದರೆ ನಮ್ಮ ಮೆಟ್ರೋ ಕಥೆ. ಸೊ ಆಗಸ್ಟ್ 15ರಿಂದ ಸಂಚಾರ ಹಳದಿ ಮಾರ್ಗದ ಆರಂಭವಾಗುತ್ತೆ ಅಂತ BMRCL MD ಮಹೇಶ್ವರ ಹೇಳಿದ್ದಾರೆ. ಯೆಲ್ಲೋ ಲೈನ್ ಸಂಚಾರ ವಿಳಂಬ ಖಂಡಿಸಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ಎಲ್ಲ ಮಾಡಿದರು. ಜಯನಗರ ರಾಷ್ಟ್ರೀಯ ವಿದ್ಯಾಲಯದಿಂದ ಎಲೆಕ್ಟ್ರಾನಿಕ್ ಸಿಟಿಯ ಬೊಮ್ಮಸಂದ್ರದವರೆಗೂ 17 ಕಿಲೋಮೀಟರ್ಗೆ 17 ಸ್ಟೇಷನ್ಗಳಿದೆ. ಇದು ಆಗಸ್ಟ್ 15ರಿಂದ ಆರಂಭ ಆಗುತ್ತೆ ಅಂತಿದ್ದಾರೆ. ಇನ್ನು ಬಹುಭಾಷಾ ನಟಿ, ನ್ಯಾಷನಲ್ ಕ್ರಶ್ ಏನೋ ಹೇಳ್ತಾರಲ್ಲ, ಅದು ಯಾವ ಕ್ರಶ್ ಯಾವ ನ್ಯಾಷನಲ್. ನಟಿ ರಶ್ಮಿಕಾ ಮಂದಣ್ಣ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ. ಬೇರೆ ಯಾರು ಹೆಣ್ಮಕ್ಳೇ ಇಲ್ವಾ, ಇವರೊಬ್ಬರೇನಾ ನ್ಯಾಷನಲ್ ಕ್ರಶ್ಶು? ಏನು ಅಂತಂದರೆ, ಈಗ ಕೊಡವ ಸಮುದಾಯದಿಂದ ಇಲ್ಲಿಯವರೆಗೂ ಯಾರೂ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ವಂತೆ. ಇತಿಹಾಸನೇ ಗೊತ್ತೇ ಇಲ್ಲದೆ ಇರುವಂಥವ್ರು ಮಾತಾಡೋದು, ನಾನೇ ಫಸ್ಟ್ ಅನಿಸುತ್ತೆ ಅಂತ ಹೇಳಿದ್ದಾರೆ. ವ್ಯಾಪಕ ಟೀಕೆ ಅಂತ. ಅಯ್ಯೋ, ಅವ್ರಿಗೆ ಕರ್ನಾಟಕನೇ ಬೇಡ ಕನ್ನಡನೇ ಬೇಡ ಅಂದಮೇಲೆ ಇದೇ ಹಾಕ್ಬೇಕ್ರಿ ಕೊಡವ? ನೀವು ಒಳ್ಳೆ ಕಥೆ ಆಯ್ತಲ್ಲ. ಇವರಿಗೆಲ್ಲ ಕಡಿಮೆ ವಯಸ್ಸಿನಲ್ಲಿ ಬಂದುಬಿಡುತ್ತೇನೋ ತಲೆಗೆ, ಅದಕ್ಕೆ ಹಿಂಗಾಗುತ್ತೇನೋ. ಇನ್ನು CM ಸಿದ್ದರಾಮಯ್ಯನವರಿಂದ ವೇದಿಕೆಯ ಮೇಲೆ ಅವಮಾನಗೊಳಗಾದಂಥ ASP ನಾರಾಯಣ ಭರ್ಮನಿ ಅವರ ಸ್ವಯಂ ನಿವೃತ್ತಿಯ ರಾಜೀನಾಮೆ ಪತ್ರ ಹಿಂಪಡೆಯೋಕೆ ಇನ್ನೊಂದು ದಿನ ಬಾಕಿ ಇದೆ. ಆದರೆ ಈವರೆಗೂ ಕೂಡ ASP ರಾಜೀನಾಮೆ ಹಿಂಪಡೆಯದೇ ಇರೋದು ನಿವೃತ್ತಿ ಬಳಿಕ ರಾಜಕೀಯ ಎಂಟ್ರಿಗೆ ವೇದಿಕೆ ರೆಡಿ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ. BJPಯಿಂದ ಎಲೆಕ್ಷನ್ಗೆ ನಿಂತುಕೊಳ್ಳೋಕೆ VRS ಅಸ್ತ್ರ ಪ್ರಯೋಗಿಸಿದ್ರೆ ನಮ್ಮ ಮಾತುಗಳು ಬರ್ತಾ ಇವೆ. ಬೆಳಗಾವಿಯಲ್ಲೇ ಹೆಚ್ಚು ಸರ್ವಿಸ್ ಮಾಡಿ ಹೆಸರು ಮಾಡಿರುವಂಥ ಭರ್ಮನಿ ಜನರ ಜೊತೆಗೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಪ್ಲ್ಯಾನ್ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಯಾವುದಾದ್ರೂ ಕ್ಷೇತ್ರದಿಂದ ಏನಾದರೂ ಸ್ಪರ್ಧೆ ಮಾಡ್ತಾರಾ ಅಂತ ಹೇಳಿ. ಬಟ್ ಏನೇನೋ ಹಬ್ಬಿಸ್ಬೇಡ್ರಪ್ಪ ಯಾರ್ಯಾರ್ದೋ ಬಗ್ಗೆ. ಒಬ್ಬ ಒಳ್ಳೆ ಆಫೀಸರು, ಅವ್ರು ಹೇಗೆ ಏನು ಕೆಲಸ ಮಾಡಿದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಹಬ್ಬಿಸಿಟ್ಬಿಡ್ತಾರೆ ಪಾಪ, ಅವ್ರ ಹೆಸರುಗಳನ್ನು ಕೆಡಿಸುವಂಥ ನಿಟ್ಟಿನಲ್ಲಿ. ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೆಲ್ಲ ಹೊಳೆಯಲ್ಲಿ ಹುಣಸೆ ತೊಳೆದಂಗೆ ಮಾಡಬೇಡಿ. ನಿಮಗೆ ಕಳಂಕ ಅಂಟ್ಕೊಳ್ಳೋ ರೀತಿಯಲ್ಲಿ ರಾಜಕಾರಣಿಗಳು. ಇನ್ನು ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹಯೋಜಕ ಸಮಿತ್ರಾಜ್ ದರೇಗುಡ್ಡಿಯ ಕಾಮಪುರಾಣ ಬೆಳಕಿಗೆ ಬಂದಿದೆ. ಏನು ಮಾಡಿದ್ದಾರೆ ಇವರು? ಮೂಡುಬಿದಿರೆಯ ದರೇಗುಡ್ಡೆ ನಿವಾಸಿಯಾಗಿರುವಂಥ ಸಮಿತ್ರಾಜ್ ಮೊಬೈಲ್ ಪರಿಶೀಲಿಸಿದ ಪೊಲೀಸರಿಗೆ ಶಾಕ್ ಆಗಿದೆ. 2024 ನವೆಂಬರ್ 11ರಂದು ಮೂಡುಬಿದಿರೆಯಲ್ಲಿ ಅಪಘಾತ ಒಂದಾಗಿತ್ತು. ಬೈಕ್ನಲ್ಲಿ ಹೋಗ್ತಾ ಇದ್ದ ತಾಯಿ ಮಗಳಿಗೆ ಓವರ್ಟೇಕ್ ಮಾಡೋ ಭರದಲ್ಲಿ ಖಾಸಗಿ ಬಸ್ ಡಿಕ್ಕಿ ಹೊಡೆದಿತ್ತು. ಮಹಿಳೆಗೆ ಗಂಭೀರ ಗಾಯ ಆಗಿತ್ತು. ಸಿಟ್ಟಿಗೆ ಎದ್ದಿದ್ದ ವಿದ್ಯಾರ್ಥಿಗಳು ಬಸ್ಗೆ ಕಲ್ಲು ತೂರಿದ್ರು. ಬಸ್ ಮಾಲೀಕ ರಫೀಕ್ ಮೂಡುಬಿದಿರೆ ಠಾಣೆಗೆ ದೂರು ಕೊಟ್ಟಿದ್ರು. ಈಗ ನೂತನವಾಗಿ ಬಂದ ಪೊಲೀಸ್ ಕಮಿಷನರ್ ಸೂಚನೆಯಂತೆ ಆತನನ್ನು ಬಂಧಿಸಿ ಜೈಲಿಗಟ್ಟಿದ್ರು. ಆತನ ಮೊಬೈಲ್ ತಪಾಸಣೆ ನಡೆಸಿದಾಗ ಕರಾವಳಿ ರಾಜಕಾರಣಿಯ ಅಶ್ಲೀಲ ವಿಡಿಯೋ ಸೇರಿ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಈ ವಿಡಿಯೋಗಳಿಂದ ರಾಜಕಾರಣಿ ಸೇರಿ ಹಲವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದ ಅನ್ನೋ ವಿಚಾರವೂ ಕೂಡ ಈಗ ಬೆಳಕಿಗೆ ಬಂದಿದೆ.